ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಹುಕ್ಕೇರಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾವಿವತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಇವತ್ತು ಏನು ವಿನಂತಿ ಅಂದರೆ ನಮ್ಮದ ಕಳೆದ ಒಂದು 2 ತಿಂಗಳಿಂದ ನಾನೇ ಸ್ವತಃ ಇಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಬಂದು ಒಂದು ಮನವಿ ಕೊಟ್ಟು ಹೋಗಿದ್ವಿ. ಏನಪ್ಪ ಅಂದ್ರೆ SDMC ಸದಸ್ಯರನ್ನು ಅಲ್ಲಿ ಹುಡುಗರು ಯಾರೋ ಅವ್ರ ಮಕ್ಕಳು ಅಲ್ಲಿ ಸ್ಕೂಲ್ಗೆ ಇಲ್ಲ ಅಂಥವ್ರನ್ನ SDMC ಸದಸ್ಯ ಮಾಡಿದ್ದಾರೆ ಅಂತೇಳಿ ಒಂದು ಅರ್ಜಿ ಕೊಟ್ಟು ಹೋಗಿದ್ದೆವು. ಬಹುಶಃ ಕೊಟ್ಟು 2 ತಿಂಗಳಾಯಿತು. ಇವತ್ತಿನ ತನಕ ಅದ್ರ ಬಗ್ಗೆ ಏನೂ ಉತ್ತರ ಇಲ್ಲ, ಸರಿಯಾದ ಉತ್ತರ ಇಲ್ಲ. ಆಮೇಲೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡೋಂಗಿಲ್ಲ, ಕೇರ ಹಾರಿಕೆ ಉತ್ತರ ಕೊಡ್ತಾರೋ. ಈಗ ನಾನು ಸಹ ಇಲ್ಲೊಂದು 2-3 ಸಲ ಬಂದನು. ಜೊತೆಗೆ ಅಲ್ಲಿರುವಂಥ ನಮ್ಮ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಪಾಟೀಲ್ ಅನ್ನೋರ ಬಹುಶಃ ಇಲ್ಲಿ 10ರಿಂದ ಒಂದು 15 ಸಲ ಬಂದು ಹೋಗಿದ್ದಾರೆ. ಬಂದ್ರೂ ಸಹ ಯಾವುದೇ ಒಂದು ದಾದ್ ಮಾಡೋಂಗಿಲ್ಲ. SDMC ಇವ್ರು ರಚನೆ ಮಾಡ್ತಾರಲ್ಲ, ಈ ಬಾಯ್ಲಾ ಪ್ರಕಾರ ಮಾಡ್ತಾರೋ ಬಾಯ್ಲಾ ಬಿಟ್ಟು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನಾವು ಈಗ ಒಂದು 2 ತಿಂಗಳಾದ ನೋಡತ್ತೇವೆ SDMC ಸಮಸ್ಯೆಗಳು ಜಿಲ್ಲಾ ಲೆವೆಲ್ದಾಗೆಲ್ಲ ಮೀಡಿಯಾದಾಗ ಬಂದು ಕೆಲವೊಂದು ನಮ್ಮ ಹುಕ್ಕೇರಿ ತಾಲೂಕದಾಗ ಸಮಸ್ಯೆ ಅದು. ಯಾಕಪ್ಪ ಇವರು ಇಂಥದ ನಿಷ್ಕಾಳಜಿತನ ಮಾಡತ್ತಾರೋ ಇಂಥ ವಿಷಯಗಳದಾಗ. ಜೊತೆಗೆ ಅಲ್ಲಿರುವಂಥ ಏನು ಕಂಕನವಾಡಿ ಅಂತ ಏನು ಪ್ರಧಾನ ಗುರುಗಳು ಏನದಾರಲ್ಲ, ಕಳೆದ ಒಂದು 25 ವರ್ಷ ಆದಲ್ಲಿ ಕೆಲಸ ಮಾಡ್ತಾರ. ಅಂದ್ರೆ ಅಲ್ಲಿ ಏನಾಗ್ಬಿಟ್ಟೈತಿ, ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬಂದ್ರಿಲ್ಲ ಹೋದ್ರಿಲ್ಲ. ಇಂಥ ಒಂದಲ್ಲಿ ಪರಿಸ್ಥಿತಿ ಐತಿ. ತಕ್ಷಣ ಅಂಥವ್ರನ್ನ ಅಲ್ಲಿಂದ ವರ್ಗಾವಣೆ ಮಾಡಿ ಬೇರೆ ಯಾರನ್ನಾರಲ್ಲಿ ಆ ಕೆಲಸಕ್ಕೆ ನೇಮಿಸ್ಬೇಕು. ಅದು ಸಹ ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿ ಭಾಳ ವರ್ಷ ಇಲ್ಲಿ ಮಾಡತ್ತಾರೋ, ಹುಡುಗರ ಜೋಡಿ ಸ್ಪಂದನೆ ಸರಿಯಾಗಿಲ್ಲ, ಸ್ಕೂಲ್ದಾಗ ವರ್ತನೆಯೂ ಸರಿ ಇಲ್ಲ, ಬಿಯೋದ ಮಾಡ್ತಾರೆ ಅಂತೇಳಿ ಅರ್ಜಿ ಕೊಟ್ಟಾರ. ಅದು ಸಹ ಏನು ಇವತ್ತಿನ ತನಕ ಯಾವುದೇ ಉತ್ತರ ಇಲ್ಲ. ಅದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವೊಂದು ಪ್ರಶ್ನೆ ಮಾಡ್ತೀವಿ. ನಾವು ಯಾಕಿದೆ ಮೌನ? ಕಾರಣ ಏನ ಅಂದ್ರೆ ನೀವೇ ಇದನ್ನ ನಿಷ್ಕಾಳಜಿತನ ಮಾಡತ್ತೀರೋ, ಏನು ನಿಮ್ಮ ಕೈಯಾಗ ಇರುವಂಥ ಸ್ಕೂಲ್ಗಳದಾರ ನೀವು ಲೂಸ್ ಬಿಟ್ಟು ನೀವು ಮನಸ್ಸಿಗೆ ಬಂದಂತೆ ಮಾಡ್ರಿ ಅಂತೇಳಿ ನೀವೇನು ಬಿಟ್ಟಿದ್ದೀರೇನ? ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ. ನಾವು ಯಾವತ್ತೂ ನೋಡಿದ್ರೆ ಸರ್ ಫೋನ್ ನೀವು ಯಾವತ್ತೂ ರಿಸೀವ್ ಮಾಡಂಗಿಲ್ಲ. ಆಮೇಲೆ ಒಳ್ಳೆ ಒಂದು ಫೋನ್ ಮಾಡ್ಬೇಕು ಅನ್ನೋದು ಸರ್ ನಿಮ್ಮಲ್ಲಿ ಇಲ್ಲ. ಯಾಕಂದ್ರೆ ನೀವು ಬರೀ ಏನಪ್ಪ ಅಂದ್ರೆ ಕೋರ್ಟ್ ನಾವು ಹೇಳ್ತೀರಿ, ನಾನು ಇವತ್ತು ಕೋರ್ಟಿಗೆ ಹೋಗಿನು, ನಮ್ಮದು ಅಲ್ಲಿ ಮೀಟಿಂಗ್ ಇತ್ತು, ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಾಗೇನು ಅಲ್ಲೇ ಹೇಳಿ 2 ನಿಮಿಷನಾಗ ಬಿಟ್ಟು ಬಿಡ್ತೀರಿ. ಆಮೇಲೆ ಹೊಳ್ಳಿ ಮಾತಾಡೋಂಗಿಲ್ಲ. ಯಾವ ವಿಷಯಗಳದಾಗ ಇವತ್ತಿನ ತನಕ ಒಂದು ಸ್ಪಂದನೆ ಸಕಟ್ ಇಲ್ಲ. ಕೆಲವೊಂದು ವಿಷಯಗಳು ಭಾಳಷ್ಟು ಆಗಿದಾವೆ. ರಕ್ಷಣಾ ವೇದಿಕೆ ಯಾಕೆ ಸುಮ್ಮನೆ ಇತ್ತಪ್ಪ ಅಂದ್ರೆ ಅವ್ರವ್ರ ಲೆವೆಲ್ದಾಗ ಬಗೆಹರಿಸ್ಕೊಳ್ಳುತ್ತೆ ಗಪ್ಪೈತಿ. ಆದರೆ ನಾವ ಒಂದು 2-3 ಸಲ ರಕ್ಷಣಾ ವೇದಿಕೆದವ್ರು ಮನವಿ ಕೊಟ್ಟು ಅದಕ್ಕೆ ಉತ್ತರ ಇಲ್ಲ ಅಂದ್ರೆ ಇದನ್ನು ಮುಂದಿನ ದಿನಮಾನದಾಗ ಮೇಡಮ್ಗಳು ಇದನ್ನ ಇಲ್ಲೇ ಒಂದು ಮತ್ತು BO ಆಫೀಸ ಘೇರಾವ್ ಹಾಕಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಬೇಕಾಗ್ತೈತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಅಲ್ಲಿ ಯಲ್ಲಾಪುರದಾಗ ಏನಾಗಿತ್ತು ಅದನ್ನ ಸಮಸ್ಯೆ ಒಂದು ವಾರ ಒಳಗೆ ಅವ್ರು ಅದನ್ನ ಬಗೆಹರಿಸಬೇಕು. ಸ್ವತಃ ನಿತ್ತ ಒಂದು ಬಸಾಪುರದಾಗ ಒಂದು ವಾರ ಒಳಗೆ ಬಗೆಹರಿಸಲಿಲ್ಲ ಅಂದ್ರೆ ಅದನ್ನ ನಾವು ಏನು ಮಾಡ್ಬೇಕು ಅನ್ನೋದು ನಾವು ವಿಚಾರ ಮಾಡಿ ಮುಂದಿನ ನಾವು ಪ್ರತಿಭಟನೆ ಮಾಡ್ತೀವಿ. ಕರ್ನಾಟಕ ವೇದಿಕೆಗೆ ಜಯವಾಗಲಿ, ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಸದಸ್ಯನಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯನಾಗಿ ಮತ್ತು SDMCಯ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡದೇ ಇಲ್ಲದ ಕಾರಣ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಾಂತರ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ. BO ಗಮನಕ್ಕೆ ಕೊಟ್ಟರೂ ಸಹಿತ BO ಅವರು ಸರಿಯಾಗಿ ಅದನ್ನು ಉತ್ತರಿಸಲಿಲ್ಲ. ಮತ್ತು ಫೋನಿನ ಮುಖಾಂತರ ಮಾತಾಡಲಿಕ್ಕೆ ಹೋದರೂ ಸಹಿತ ನಮ್ಮ ಫೋನಿಗೆ ಸ್ಪಂದಿಸಲಿಲ್ಲ. ಆಫೀಸಿಗೂ ಸಹಿತ ನಾವು ಒಂದು 10 ಸಾರಿಗೆ ಬಂದಿದ್ರೂ ಸಹಿತ ಅವರು ನಮಗೆ ಆಫೀಸಿನಲ್ಲಿಯೂ ನಮಗೆ ದೊರಕಲಿಲ್ಲ. ಆಮೇಲೆ ಊರಿನಲ್ಲಿ SS ಕಂಕನವಾಡಿ ಅವರು ಆದಂಥ ಗ್ರಾಮದ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯ ಪ್ರಧಾನ ಗುರುಗಳಾದಂಥ SS ಕಂಕನವಾಡಿ ಅವರು ಮೇಡಮ್ ಅವರು SDMCಯಲ್ಲಿ ಸರಿಯಾಗಿ ಆಯ್ಕೆಯನ್ನು ಮಾಡಲಿಲ್ಲ. ಮತ್ತು ಅವರ ಮಕ್ಕಳು ಸಹಿತ ಇಲ್ಲದಂಥ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ರು. ಮತ್ತು ಅದನ್ನು ಈಗ ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರು ಸಹಿತ ನಮ್ಮ ಮನಬಂಧತೆ ನಾವು ಮಾಡೋರು ಅಂತನ್ನುವಂಥ ಮಾತನ್ನು ನಮಗೆ ನೇರವಾಗಿ ಹೇಳಿದರು. ಆದರೆ ಅದನ್ನು ಕೇಳಿದ್ರು ಸಹಿತ ನಮ್ಮ ಮಕ್ಕಳು ಸ್ವತಃ ಅಲ್ಲಿ ಸ್ಕೂಲ್ನಲ್ಲಿ ಇದ್ರೂ ಸಹಿತ ನಮ್ಮನ್ನು ಸರಿಯಾಗಿ ಸ್ಕೂಲಿಗೆ ಏನಾದರೂ ಮೀಟಿಂಗ್ಗಳು ಇದ್ದರೂ ಸಹಿತ ನಮ್ಮನ್ನು ಕರೆದಿಲ್ಲ. ಮತ್ತು ಅವ್ರ ಮನಸ್ಸಿಗೆ ಬಂದಂಗೆ ಯಾರು ಬಂದರೂ ಆಯಿತು ಬರ್ದ್ರೂ ಆಯಿತು ಮೀಟಿಂಗ್ಗಳು ಮಾಡ್ಕೊತು ಇದೇ ಥರನಾಗಿ ಮಾಡ್ಕೊತ ಇದ್ದಾರೆ. ಸರಿಯಾಗಿ ಸಾಲಿಗೂ ಬರೋದಿಲ್ಲ. ಅವರ ಮನಬಂದಂತೆಯೇ ಸ್ಕೂಲ್ನಲ್ಲಿ ಸರಿಯಾಗಿ ವೇಳೆಗೆ ಅನುಗುಣವಾಗಿ ಅವರು ಬರುತ್ತಿರಲಿಲ್ಲ. ಮತ್ತು ಬಸಾಪುರ ಗ್ರಾಮದಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಹಿತ ಎಲ್ಲರೂ ಹೇಳಿದ್ರು ಸಹಿತ ಅದಕ್ಕೂ ಸಹಿತ ಅವರ ಸರಿಯಾಗಿ ನಮಗೆ ಸ್ಪಂದಿಸಲಿಲ್ಲ. ಬಸಾಪುರ ಗ್ರಾಮದಲ್ಲಿ ಅವರು
ಸೇವೆಯನ್ನು ಸಲ್ಲಿಸ್ತಿರುವುದು 25ರಿಂದ 30 ವರ್ಷಗಳಾಯಿತು. ಸರಿಯಾಗಿ ಸ್ಕೂಲಿಗೆ ಬರ್ತಾ ಇಲ್ಲ ಮತ್ತು ಅವರು ಮಕ್ಕಳನ್ನು ಏನೇ ಕೇಳಿದ್ರು ಸಹಿತ ಮಕ್ಕಳಿಗೆ ಸಹಿತ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಜನರಿಗೂ ಸಾರ್ವಜನಿಕರಿಗೂ ಸಹಿತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. 25-30 ವರ್ಷಗಳ ಸೇವೆ ಸಲ್ಲಿಸಿದ್ರು ಸಹಿತ ಕರ್ನಾಟಕ SDMCಯಲ್ಲಿ ಅವರ ಮನಬಂಧತೆಯನ್ನು ಮಾಡಿದ್ದಾರೆ. ಟೋಟಲ್ ಮಕ್ಕಳ ಸಂಖ್ಯೆ ಇದರಲ್ಲಿ ಅಲ್ಲಿ 275 ಅವರು ಪ್ರಾಪರ್ ಮೇಡಮ್ದ ಬಸ್ ಪಾಶಾಪುರ. ಹಾಂ ರೀ. ನಮ್ಮ ಹೆಸರು ಯಲ್ಲಪ್ಪ ಸುಬ್ರಾಯಿ ಗೋವಿಂದಪ್ಪಗಳು ಅಂತೇಳಿ ಪಾಟೀಲ್ ಅಂತೇಳಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ